ಆಫ್ಟರ್ ಅ ಲಾಂಗ್ ಟೈಮ್ ಪಾಸ್ ನಾ ಈ ವಿಡಿಯೋ ಮಾಡಕತ್ತೀನಿ. ಯಾಕೋ ಭಾಳ ಬೇಜಾರಾಗೈತಿ ಅಂತಂದು ನಾನು ನನ್ನ ಗಂಡ ಇಬ್ಬರೂ ಹಿಂದೆ ಮುಂದೆ ಏನೂ ನೋಡ್ದಂಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ. ಏನೂ ಪ್ಲ್ಯಾನ್ಸ್ ಇಲ್ಲ, ಏನು ಪ್ಯಾಕಿಂಗ್ ಇಲ್ಲ, ಏನೇನೂ ಇಲ್ಲ. ಕೊಪ್ಪಳ ಟು ವಾಸ್ಕೋಡಿಗಾಮ ಹೊಂಟಿದ್ವಿ. ನೈಟ್ 8:30ಗೆ ನಮ್ಮ ಟ್ರೈನ್ ಇತ್ತು. ಇದು ಯಾವ ಥರ ಜರ್ನಿ ಅಂದ್ರೆ ನೈಟ್ 8:30ಗೆ ಇಲ್ಲೇ ಕೊಪ್ಪಳ ಬಿಟ್ಟು ಮಾರ್ನಿಂಗ್ ಅಲ್ಲಿ 6ಗೆ ವಾಸ್ಕೋಡಿಗಾಮ ರೀಚ್ ಆಗಿ ಅಲ್ಲೇ ಹತ್ತಿರ ಯಾವ್ದಾರು ಬೀಚ್ ಇದ್ರೆ ಅಲ್ಲಿ ಹೋಗ್ಬೇಕು. ನಾವು ಹತ್ತಿರ ಅಂದರೆ ಯಾವುದು ಇತ್ತಪ್ಪ ಅಂದ್ರೆ ಬೈನಾ ಬೀಚ್ ಇತ್ತು. ಅದೇನಷ್ಟು ಫೇಮಸ್ ಅಲ್ಲ, ಏನಲ್ಲ. ಬೈನಾ ಬೀಚ್ನ ರೀಚ್ ಆಗಿ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡಿ ನಮ್ಗೆ ಏನೇನು ಇಷ್ಟ ಆಗುತ್ತೆ ಅಲ್ಲಿ ಹಂಗೆ ಅಡ್ಡಾಡ್ಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ವಾಪಸ್ ಅದೇ ಟ್ರೈನ್ ಅಂದರೆ ಯಾವ ಟ್ರೈನಿಗೆ ಬಂದಿದ್ವಲ್ಲ ಅದೇ ಟ್ರೈನ್ ಒಳಗೆ ವಾಪಸ್ ನಾವು ಕೊಪ್ಪಳಕ್ಕೆ ಬರ್ಬೇಕನ್ನೋ ಪ್ಲ್ಯಾನ್ ಇತ್ತು. ಇದೊಂಥರ ಕ್ರೇಜಿ ಅನ್ಸಂಗಿಲ್ಲ ನಿಮ್ಗೆ? ಹೌದು, ಇದು ಕ್ರೇಜಿ ಐಡಿಯಾನ. ಏನಪ್ಪ ಅಂದ್ರೆ ನಮಗೆ ಜಸ್ಟ್ ಬೀಚ್ ನೋಡಬೇಕು, ದೂದ್ಸಾಗರ್ ವಾಟರ್ಫಾಲ್ ನೋಡಬೇಕಿತ್ತು. ಹಂಗೆ ಅದ್ರ ಜೊತೆಗೆ ಟ್ರೈನ್ ಜರ್ನಿನೂ ಅನಿಸಿರ್ಬೇಕು ಅನ್ನೋ ಥರ ನಮಗಿತ್ತು. ಅದಕ್ಕೆ ನಾವು ಈ ಥರ ಮಾಡಿದ್ವಿ. ಈ ಜರ್ನಿಗೆ ನಾವು ಸ್ಪೆಂಡ್ ಮಾಡಿದ ಟೋಟಲ್ ಅಮೌಂಟ್ ಅಂತಂದ್ರೆ 1333 ರೂಪಾಯಿ. ಜಸ್ಟ್ 1333 ರುಪೀಸ್ ಅಷ್ಟೆ. ಇದ್ರಾಗ ಏನೂ ಎಕ್ಸ್ಪೆನ್ಸಿವ್ ಸ್ಪಾಟ್ ವಿಸಿಟ್ಸ್ ಇಲ್ಲ, ಏನೂ ಫುಡ್ ಇಲ್ಲ, ಏನೂ ಇಲ್ಲ. ಯಾಕಂದ್ರೆ ನಾವು ಜಸ್ಟ್ ಬೀಚಲ್ಲೇ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು. ಹಂಗೆ ನಮ್ಗೆ ಟ್ರೈನ್ ಜರ್ನಿನೂ ಎಕ್ಸ್ಪೀರಿಯೆನ್ಸ್ ಆಗಿರ್ಬೇಕು ಅಷ್ಟೇ ಇತ್ತು. ಹಂಗೆ ಜಸ್ಟ್ ನಾವು ಅಲ್ಲೇ ಸಿಗೋ ಬಿಸ್ಕೆಟ್ಸ್ ಅದು ಇದು ಅಷ್ಟೇ ತಿಂದಿರೋದು ಬಿಟ್ಟರೆ ಮತ್ತು ಏನೂ ತಿಂದಿಲ್ಲ. ಜಸ್ಟ್ ನಾವು ಹೋಗಬೇಕು, ಬರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಈ ಥರ ಇತ್ತು. ಅಲ್ಲೇ ಬೈನಾ ಬೀಚ್ಗೆ ಹೋಗಿದ್ವಲ್ಲ, ಆ ಬೀಚಲ್ಲಿ ಯಾರು ಅಂದರೆ ಅಷ್ಟು ಫೇಮಸ್ ಬೀಚ್ ಏನು ಅಲ್ಲ ಅದು. ಜಸ್ಟ್ ಹಾಗೆ ಅಲ್ಲಿರೋ ಲೋಕಲ್ ಪೀಪಲ್ಸ್ ಎಲ್ಲ ಮಾರ್ನಿಂಗ್ ವಾಕ್ ಆ ಥರ ಎಲ್ಲ, ಯಾಕಂದ್ರೆ ನಾವು ಹೋಗಿದ್ದು ಮಾರ್ನಿಂಗ್ ಟೈಮ್ ಅಲ್ಲ. ಸೊ ಅಲ್ಲೆಲ್ಲ ಮಾರ್ನಿಂಗ್ ವಾಕಿಗೆ ಅಂಕಲ್ ಆಂಟೀಸ್ ಮತ್ತು ಹುಡುಗರು ಈ ಥರ ಎಲ್ಲ ಮಾರ್ನಿಂಗ್ ವಾಕಿಗೆ ಬಂದಿದ್ರು. ಒಂಥರ ಚೆನ್ನಾಗಿತ್ತು. ಅಲ್ಲೇ ಪಕ್ಕದಾಗನ ನಮ್ಗೆ ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಿಗುತ್ತೆ. ಅಲ್ಲಿಂದ ಏರೋಪ್ಲೇನ್ಸ್ ಲ್ಯಾಂಡ್ ಆಗೋದು ಮತ್ತು ಟೇಕ್ ಆಫ್ ಆಗೋದು ಎಲ್ಲನೂ ಹತ್ತಿರದಿಂದನೇ ಕಾಣಿಸ್ತಿದ್ದು. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಆ ಡೇ ಮಾತ್ರ ಫುಲ್ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಹಂಗೆ ಸ್ವಲ್ಪ ಫೋಟೋಸ್ ತಗೊಂಡು ವಾಪಸ್ ನಾವು ಸ್ಟೇಷನ್ ಕಡೆ ಬಂದ್ವಿ. 8:40ಕ್ಕೆ ನಮ್ಮ ಟ್ರೈನ್ ಇತ್ತು. ನಾವು ನೈಟ್ ಟೈಮ್ ಬಂದಾಗ ನಮ್ಗೆ ದೂದ್ಸಾಗರ್ ವಾಟರ್ಫಾಲ್ ನೋಡೋಕ್ಕಾಗಿದ್ದಿಲ್ಲ. ಅದಕ್ಕೆ ನಾವು ಇವಾಗ ಡೇ ಟೈಮ್ ನೋಡಿದ್ರಾಯ್ತು ಅಂತ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮದು ಈ ಕಡೆ ಸೈಡ್ ಅಂದರೆ ಲೆಫ್ಟ್ ಸೈಡ್ ಇತ್ತು. ಆ ಕಡೆ ಫಾಲ್ಸ್ ಬರೋ ಸೈಡು ನಮ್ಗೆ ಸೀಟ್ ಸಿಕ್ಕಿದ್ದಿಲ್ಲ. ಸೊ ನಾವು ಈ ಕಡೆ ಕೆಳಗಡೆ ಹೆಂಗೆ ಕಾಣುತ್ತೆ ಅಷ್ಟೇ ನೋಡಿದ್ವಿ. ಚೆನ್ನಾಗಿತ್ತು. ಆ ಕಡೆ ಹೋಗ್ಬೇಕು ಅಂದ್ಕೊಂಡ್ರೆ ಎಲ್ಲ ಹುಡುಗರೆಲ್ಲ ಡೋರ್ಗೆಲ್ಲ ನಿಂತ್ಕೊಂಡ್ಬಿಟ್ಟಿದ್ರು. ಸೊ ನಮ್ಗೆ ಆ ಕಡೆ ಹೋಗೋಕ್ಕಾಗಲಿಲ್ಲ. ಲಕ್ಕೀಲಿ ನಮ್ಗೆ ಸೈಡ್ ಬರ್ತೊಳಗೆ ಎಮರ್ಜೆನ್ಸಿ ವಿಂಡೋ ಸಿಕ್ಕಿತ್ತು. ಅದ್ರಾಗ ಗೊತ್ತಲ್ಲ, ಎಮರ್ಜೆನ್ಸಿ ವಿಂಡೋ ಅಂದರೆ ಎಲ್ಲ ಇಣಕ್ಕೆ ಹಾಕೆಲ್ಲ ನೋಡ್ಕೊಬೋದು ಹೊರಗಡೆದೆಲ್ಲ. ಎಲ್ಲ ಸೀನ್ರಿ ಮಾತ್ರ ಚಲೋ ಇತ್ತು. ಹೊರಗಡೆ ಗ್ರೀನ್ ಎಲ್ಲ ಚಲೋ ಇತ್ತು. ಆದ್ರೆ ಆ ರೇಂಜಿಗೆ ಅಂದ್ರೆ ಮಳೆ ಈಗ ಸ್ವಲ್ಪ ಕಡಿಮೆ ಆಗಿತ್ತಲ್ಲ, ಅದಕ್ಕೆ ಅಷ್ಟು ಗ್ರೀನ್ ಇದ್ದಿದ್ದಿಲ್ಲ. ಟನಲ್ಸ್ ಎಲ್ಲ ನೋಡೋಕೆ ಚೆಂದಿದ್ವು. ನಾವು ಮನೆಗೆ ರೀಚ್ ಆಗತ್ಲೇ 4 ಗಂಟೆ ಆಗಿತ್ತು. ಸೊ ಹಂಗೆ ಬರೋವಾಗ ಚಹಾ ಅದು ಇದು ಎಲ್ಲ ಕುಡಿದ್ವಿ. ಬರೋವಾಗ ನಮ್ಮ ಕಡೆ ನೋಡ್ರಿ ಜಿಂಕೆ ಹೆಂಗೆ ಕಾಣತ್ತಿದ್ದು. ನಮ್ಮ ಜರ್ನಿ ಎಕ್ಸ್ಪೆನ್ಸಿವ್ ಆಗಿಲ್ಲದೆ ಇರ್ಬೋದು, ಆದರೂ ಮನ್ಸಿಗೆ ಭಾಳ ಖುಷಿ ಕೊಡ್ತು. ಒಂಥರ ಎಲ್ಲ ಮೆಮರಿ ಚೆನ್ನಾಗಿತ್ತು ಜರ್ನಿ ಎಲ್ಲ. ಟ್ವಿಸ್ಟ್ ಏನಪ್ಪ ಅಂತಂದ್ರೆ ನಾವು ಮತ್ತೆ ಗೋವಾ ಕಡೆನೇ ಹೋಗ್ಬೇಕಾಯ್ತು. ಯಾಕಪ್ಪ ಅಂತಂದ್ರೆ ನಮ್ಮ ಸಣ್ಣ ಅತ್ತಿಯವ್ರದ್ದು ಬರ್ತ್ಡೇ ಇತ್ತು. ಅದಕ್ಕೆ ಅವರು ಎಲ್ಲಾದರೂ ಹೋಗೋನು ಅಂತ ಭಾಳ ಅನ್ನತ್ತಿದ್ರು. ಅದಕ್ಕೆ ನಾವು ಏನು ಅಂದ್ಕೊಂಡ್ವಿ, ಫಸ್ಟ್ ಪ್ಲ್ಯಾನು ಮುರುಡೇಶ್ವರ ಆ ಕಡೆ ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಏನೇನೋ ಆಗಿ ಫೈನಲ್ ಆಗಿ ಗೋವಾ ಕಡೆನ ವಾಪಸ್ ಬಂತು. ನಾನು, ನನ್ನ ಹಸ್ಬೆಂಡು, ನಮ್ಮ ಸಣ್ಣ ಅತ್ತಿ, ನಮ್ಮ ಸಣ್ಣ ಮಾಮ ಮತ್ತು ಅವರಿಬ್ಬರು ಮಕ್ಕಳು ಸೇರಿ ನಾವು ವಾಸ್ಕೋಡಿಗಾಮಗೆ ಹೊಂಟಿದ್ವಿ. ನಮ್ಮ ಟ್ರೈನು 8:20ಕ್ಕೆ ಇತ್ತು. ಕರೆಕ್ಟ್ ನಾವು ಅದೇ ಟೈಮಿಗೆ ರೀಚ್ ಆಗಿದ್ವಿ. ನಾವು ಹೋದ 1 ನಿಮಿಷನೂ ಇನ್ನೂ ಆಗಿದ್ದಿಲ್ಲ, ಅಷ್ಟೊತ್ತಿಗೆನ ಟ್ರೈನ್ ಬಂತು. ಇವಾಗ ಕರೆಕ್ಟ್ ಟೈಮ್ 6 ಗಂಟೆ 10 ನಿಮಿಷ ಆಗೈತಿ. ನಾವೆಲ್ಲ ವಾಸ್ಕೋ ರೀಚ್ ಆಗಿದ್ವಿ. ಇಲ್ಲೊಂದು ಹುಡುಗಿ ಅದಲ್ಲ, ಇಲ್ಲೊಂದಿಷ್ಟು ಜನ ಅದಾರ, ಇಲ್ಲೊಂದಿಷ್ಟು ಜನ ಅದಾರ. ಈಗ ನೆಕ್ಸ್ಟ್ ನಾವು ಬೀಚ್ ಕಡೆ ಹೋಗ್ತೀವಿ. ಬೀಚ್ ಹಂಗೈತೆ ನೋಡಿ. ನಾನು ರೀಚ್ ಆದ ತಕ್ಷಣ ನಾವು ಫಸ್ಟು ಒಂದು ರೂಮ್ ಬುಕ್ ಮಾಡ್ಕೊಂಡ್ವಿ.
ಎಲ್ಲರೂ ಎಲ್ರಿಗೂ ಸೇರಿ ಒಂದೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿ 5 ಬೆಡ್ಸ್ ಇತ್ತು. ನಾವು 6 ಮೆಂಬರ್ಸ್ ಇದ್ವಿ. ಸೊ ನಡೆಯುತ್ತಲ್ಲ ಅಂತಂದು ಅದೇ ರೂಮ್‌ನ ಬುಕ್ ಮಾಡ್ಕೊಂಡು, ಅಲ್ಲೇ ಬ್ಯಾಗ್ ಎಲ್ಲ ಇಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಅಲ್ಲೇ ಹತ್ರ ಇತ್ತಲ್ಲ ಅದೇ ಬೀಚಿಗೆ ನಡ್ಕೊಂಡು ಹೋದ್ವಿ. ಜಸ್ಟ್ ಅಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ಇತ್ತು ಈ ಬೀಚು, ಬೈನಾ ಬೀಚ್ ಇದು. ಸ್ವಲ್ಪ ಹೊತ್ತು ಹಂಗೆ ಕುಂತು ಎಂಜಾಯ್ ಮಾಡಿದ್ವಿ. ಆ, ಎಲ್ಲ ಚೆನ್ನಾಗಿತ್ತು ಅಲ್ಲೆಲ್ಲ. ಅದ್ರಾಗ ಹತ್ರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಿ ಅಂತ ಹೇಳಿದ್ನಲ್ಲ, ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಅಲ್ಲಿಂದ ಪ್ಲೇನ್ ಟೇಕ್ ಆಫ್ ಆಗೋದು, ಲ್ಯಾಂಡ್ ಆಗೋದೆಲ್ಲ ಚೆನ್ನಾಗಿ ಕಾಣ್ತಿತ್ತು. ಅಲ್ಲೇ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆಮೇಲೆ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ವಿ ಮನ್ಯಾಗಿಂದ. ಮಂಡಕ್ಕಿ ಮತ್ತು ಚಕ್ಲಿ, ಬೇಸನ್ ಉಂಡೆ, ರವೆ ಉಂಡೆ ಎಲ್ಲ ಮಾಡಿಸ್ಕೊಂಬಂದಿದ್ವಿ. ಅಲ್ಲೇ ಕೂತ್ಕೊಂಡು ಹಂಗೆ ನೇಚರ್ ನೋಡ್ಕೊಂತ, ನೇಚರ್ ಅಂದರೆ ಸೀ ನೋಡ್ಕೊಂತ ತಿಂದ್ವಿ. ಜೋರು ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಸೊ ನಾವೆಲ್ಲ ಅಲ್ಲೇ ಒಂದು ಅಂಗಡಿ ಇತ್ತು, ಅಲ್ಲೇ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ಮಳೆ ಕಡಿಮೆ ಆಗೋವರೆಗೂ. ಅಲ್ಲಿಂದ ರೂಮ್ಗೆ ವಾಪಸ್ ಬಂದು ನಾವೆಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಫಸ್ಟು ಬಾಗ ಬೀಚ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡಿಗೆ ನೋಡಿದ್ರೆ ಯಾವ ಬಸ್ಸು ಇಲ್ಲ, ಏನೂ ಇಲ್ಲ. ಅಲ್ಲಿ ನೋಡಿದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ನನಗೆ ಇಷ್ಟ ಆಗಲಿಲ್ಲ, ಸರಿ ಇಲ್ಲ. ಅಲ್ಲಿಂದ ನಾವು ಕಾರ್ ಅಂದರೆ ಟ್ಯಾಕ್ಸಿ ಮಾಡ್ಕೊಂಡು ಬಂದ್ವಿ. ಸೊ ನಮ್ಗದು 500 ರುಪೀಸ್ ಆಯಿತು ಬೋಗ್ಮಾಲೋ ಬೀಚ್ಗೆ. ಅದೇ ನಾವು ಬಸ್ಸಿಗೆ ಬಂದಿದ್ರೆ ಪರ್ ಪರ್ಸನ್ಗೆ 20 ರುಪೀಸ್ ಆಗ್ತಿತ್ತು. ನೋಡ್ರಿ ಇಲ್ಲಿ ಹೆಂಗೈತಂದ್ರ ಸಮುದ್ರದಾಗ ಈಜೊಡಕ್ಕೆ ಬಿಡೋಲ್ರಿ ಯಾರನ್ನ, ಗಾಡ್ಸ್ ಎಲ್ಲ ಇಲ್ಲ ಅಂತಾರ. ಸಮುದ್ರದ ಬಳ್ಳಾಳಕ್ಕೆ ಇಲ್ಲಿ ಆಳದಾಗ ಈಜೊಡಕತ್ತಾರ ನೋಡ್ರಿ. ಇಲ್ಲಿ 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 ಯಾಕೆ ಸಮುದ್ರದಾಗ ಬಿಡ್ಲಿಲ್ಲಪ್ಪ ಅಂತಂದ್ರೆ ಇವಾಗ ಯೆಲ್ಲೋ ಅಲರ್ಟ್ ಇತ್ತು, ಅದಕ್ಕೆ ಅಲೆ ಎಲ್ಲ ಜೋರಾಗಿದ್ವು. ಸೊ ಅದಕ್ಕೆ ನಮ್ಗೆ ಅಲ್ಲಿ ನೀರೊಳಗೆ ಆಟ ಆಡಕ್ಕೆ ಬಿಡಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ರಿಕ್ವೆಸ್ಟ್ ಮಾಡಿದ್ಮ್ಯಾಗ ಅಲ್ಲೇ ಸ್ವಲ್ಪ ಈ ಕಡೆ ನೀರಿದ್ವಲ್ಲ ಅಲ್ಲೇ ಆಟ ಆಡ್ಕೋರಿ ಅಂತ ಬಿಟ್ರು. ಈವ್ನಿಂಗ್ ಸನ್ಸೆಟ್ ನೋಡಿಕೊಂಡು ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ವಾಪಸ್ ನಾವು ನಮ್ಮ ರೂಮ್ ಕಡೆ ಬಂದ್ವಿ. ನೈಟ್ ಅಲ್ಲೇ ಹತ್ರ ಇದ್ದಿದ್ದು ಅನ್ನಪೂರ್ಣೇಶ್ವರಿ ಹೋಟೆಲ್ ಒಳಗೆ ವೆಜ್ ಥಾಲಿ ತಗೊಂಡು ಊಟ ಮಾಡಿದ್ವಿ. ಮಾರ್ನಿಂಗ್ ನೋಡಿದ್ರೆ ಫುಲ್ಲು ಮಳೆ. ನಾವು ನೆಕ್ಸ್ಟ್ ಎಲ್ಲಾದರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಮಳೆ ನೋಡಿ ಸುಮ್ಮನೆ ಕ್ಯಾನ್ಸಲ್ ಮಾಡಿಕೊಂಡು ವಾಪಸ್ ಮನೆಗೆ ಹೋಗ್ಬಿಟ್ರೆ ಸಾಕು ಇವಾಗ ಅಂತ ಅಂದ್ಕೊಂಡ್ವಿ. ನಮ್ಮ ಟ್ರೈನು 8:20ಕ್ಕಿತ್ತು. ನಾವು ನಾಷ್ಟ ಮಾಡ್ಕೊಂಡು ನಿಂತ್ರೆ ಭಾಳ ಲೇಟ್ ಆಗುತ್ತೆ ಮತ್ತಂತಂದು ಸುಮ್ಮನೆ ಹೊಂಟ್ವಿ. ಹೇಳ್ಬೇಕಂದ್ರೆ ಗೋವಾದಾಗ ಏನು ನಾಷ್ಟ ಅದ್ರಾಗ ನಾವು ಅಂದ್ರೆ ವಾಸ್ಕೋಡಿ ಗಾಮದಾಗ ಅಷ್ಟೇನು ಸರಿ ಇರಲ್ಲ ನಾಷ್ಟ. ನಾವು ಹಿಂದಿನ ದಿನ ಫಸ್ಟ್ ಮಾರ್ನಿಂಗ್ ಏನಾದರೂ ತಿಂದ್ರಾತು ಅಂತಂದು ಅನ್ಕೊಂಡ್ವಿ. ಹೋದ್ವಿ ಒಂದು ಹೋಟೆಲ್ಗೆ. ಅಲ್ಲಿ ಇಡ್ಲಿ ಕೊಟ್ಟಿದ್ರಪ್ಪ, ಫುಲ್ಲು ಹುಳಿ ಹುಳಿ, ಏನು ಸರಿ ಇದ್ದಿದ್ದಿಲ್ಲ. ಆಮೇಲೆ ದೋಸೆನೂ ಹಂಗೆ ಇದ್ವು, ಅದಕ್ಕೆ ನಾವು ಅಲ್ಲಿ ಹೋಗಲಿಲ್ಲ. ನೆಕ್ಸ್ಟ್ ಇಲ್ಲಿ ಅನ್ನಪೂರ್ಣ ಅಂತ ಹೇಳಿದ್ನಲ್ಲ, ಅಲ್ಲಿ ಚೆನ್ನಾಗಿತ್ತು. ಅಲ್ಲೇ ಮಧ್ಯಾಹ್ನ ಮತ್ತು ನೈಟ್ ತಿಂದಿದ್ವಿ. ಮತ್ತು ಮಾರ್ನಿಂಗ್ ಏನು ತಿನ್ನೋಕ್ಕಾಗಲಿಲ್ಲ. ಟ್ರೈನ್ ಒಳಗೆ ನೋಡಿದ್ವಿ, ಟ್ರೈನ್ ಒಳಗೂ ಏನೂ ಸಿಗೋದಿಲ್ಲ. ಕ್ಯಾಸಲ್ ರಾಕ್ ದಾಟಿದ ಮೇಲೆನ ನಿಮ್ಗೆ ಏನಾದರೂ ತಿನ್ನೋಕೆ ಸಿಗೋದು, ಅದು ಬಿಟ್ಟರೆ ಆ ಕಡೆ ಅಂತೂ ಏನೂ ಸಿಗಲ್ಲ. ಮಳೆ ಒಳಗೆ ಫುಲ್ ನೆಂದ್ಬಿಟ್ಟಿದ್ವಿ. ಹಂಗೆ ಮತ್ತು ಹೊಟ್ಟೆನೂ ಹಸ್ತಿತ್ತಲ್ಲ, ಅದಕ್ಕೆ ನಾವೇ ತಂದಿದ್ದು ಸ್ನ್ಯಾಕ್ಸ್ನ ವಾಪಸ್ ತಿಂದ್ವಿ. ಲಾಸ್ಟ್ ಟೈಮ್ ನಾವು ಗೋವಾಗೆ ಹೋದಾಗ ನಮ್ಗೆ ರೈಟ್ ಸೈಡ್ ಅಂದರೆ ವಾಟರ್ ಫಾಲ್ ಯಾವ ಕಡೆ ಐತಿ ಆ ಕಡೆ ನಮ್ಗೆ ಸೀಟ್ ಸಿಕ್ಕಿದ್ದಿಲ್ಲಲ್ಲ. ಅದಕ್ಕೆ ಈ ಸಲ ನಾನು ಟ್ರೈನ್ ಖಾಲಿ ಇತ್ತಂತಂದು ಫಸ್ಟ್ ಆ ಕಡೆ ನಿಂತ್ಕೊಂಡ್ಬಿಟ್ಟಿದ್ದೆ ಡೋರ್ಗೆ. ಇವತ್ತು ನೋಡಬೇಕು ಫಾಲ್ಸ್ನ ಅಂತಂದು ಫುಲ್ ಅದು ಡೋರ್ ಒಳಗನ ಕುಂತ್ಬಿಟ್ಟಿದ್ದೆ. ಹಿಂಗೈತೆ ನೋಡ್ರಿ ವಾಟರ್ ಫಾಲ್. ಇದು ನನ್ನ ಫೋನ್ ಒಳಗೆ ನಾನು ಕ್ಯಾಪ್ಚರ್ ಮಾಡಿದ್ದು. ಒಂಥರ ಮಸ್ತ್ ಇತ್ತು ಜರ್ನಿ, ಚಲೋ ಇತ್ತು. ನಂಗೆ ಟನಲ್ಸ್ ಮತ್ತು ಕರ್ವ್ಸ್ ಭಾಳ ಅಂದ್ರೆ ಭಾಳ ಇಷ್ಟ ಆದ್ವು ಅಲ್ಲೆಲ್ಲ ಜರ್ನಿ ಒಳಗೆ. ಚಲೋ ಇತ್ತು ನೇಚರ್ ಎಲ್ಲ. ಎಲ್ಲರೂ ಮಸ್ಟ್
ಮಸ್ಟ್ ಆ್ಯಂಡ್ ಶುಡ್ ಹೋಗಬೇಕಂತ ನಾ ಹೇಳ್ತೀನಿ ಈ ಜರ್ನಿಗೆ. ಚಲೋ ಐತಿ. ನಿಮ್ಗೆ ಬೇಜಾರಾದಾಗ ಒಂದ್ಸಲ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡು ಏನು ಪ್ಲ್ಯಾನ್ಸ್ ಇಟ್ಕೊಬೇಡ್ರಿ, ಜಸ್ಟ್ ಈ ಜರ್ನಿನ ಎಂಜಾಯ್ ಮಾಡಿರಿ, ಚಲೋ ಐತಿ. ಆಮೇಲೆ ಕ್ಯಾಸಲ್ ರಾಕ್ ಒಳಗೆ ಪೊಲೀಸ್ ಎಲ್ಲ ಚೆಕ್ ಮಾಡ್ತಾರೆ. ನಾವೇನಾದರೂ ಅಲ್ಲಿಂದ ಡ್ರಿಂಕ್ಸ್ ಅಂದ್ರೆ ಏನಾದರೂ ಆಲ್ಕೋಹಾಲ್ ಏನಾದರೂ ತಂದಿರ್ತೀವೇನೋ ಅಂತ ಚೆಕ್ ಮಾಡ್ತಾರೆ. ಹುಷಾರಾಗಿರ್ರಿ ಅಷ್ಟೇ. ಥ್ಯಾಂಕ್ ಯು, ಬಾಯ್.